न कर्मणा न प्रजया धनेन त्यागेनैके अमृतत्वमानशुः वरेण नाकं निहितं गुहायां विभ्राजते यद्यतयो विशन्ति. ಕರ್ಮದಿಂದ ಅಲ್ಲ, ಸಂತಾನದಿಂದ ಅಲ್ಲ, ಸಂಪತ್ತಿನಿಂದನೂ ಅಲ್ಲ, ಆದರೆ ತ್ಯಾಗದಿಂದ ಮಾತ್ರ ಅಮೃತತ್ವ ಪ್ರಾಪ್ತಿಯಾಗತ್ತೆ. ತ್ಯಾಗದಿಂದಲೇ ಸ್ವರ್ಗಕ್ಕಿಂತ ಮಹಾನಾದ ಚಿತ್ತದಲ್ಲಿನ ಗುಹೆಯಲ್ಲಿರುವ ಆ ಸ್ವಯಂ ಪ್ರಕಾಶಮಾನನ ಪ್ರಾಪ್ತಿಯಾಗತ್ತೆ. ಸತ್ಯಂ ವದ ಧರ್ಮಂ ಚರ. ಸದಾ ಸತ್ಯವನ್ನು ಹೇಳಿ, ಸದಾ ಧರ್ಮದ ಪಾಲನೆ ಮಾಡಿ. ಈ ಸಮಾವರ್ತನದ ದಿನ ನಿಮ್ಮಿಂದ ನನಗೆ ಈ ಅಭಿಲಾಷೆ ಇದೆ. ಇಂದು ನೀವೆಲ್ಲ ಇಲ್ಲಿಂದ ಹೊರಡುವ ಮುನ್ನ ನಿಮ್ಮ ಜೀವನದ ಉದ್ದೇಶವನ್ನ ನಿರ್ಧಾರ ಮಾಡಿದ್ದೀರಾ? ಭೋಗನಾಥ, ನಾನು ಸ್ಥಾಪತ್ಯ ಕಲೆಯ ಮೇಲೆ ಗ್ರಂಥ ಬರೆಯುವ ಸಂಕಲ್ಪ ತೆಗೆದುಕೊಂಡಿರುವೆ ಆಚಾರ್ಯ. ವೆಂಕಟನಾಥ, ಆಚಾರ್ಯರೇ, ನಾನು ಸಾಹಿತ್ಯದ ಆಚಾರ್ಯನಾಗಿ ಕಾವ್ಯದ ಮೇಲೆ ಪ್ರಬಂಧವನ್ನ ಬರಿಬೇಕಂತಿದ್ದೀನಿ. ಸುದರ್ಶನ ಭಟ್ಟ, ಆಚಾರ್ಯರೇ, ನಾನು ಶ್ರೀರಂಗದಲ್ಲಿ ಭಗವಾನ್ ಶ್ರೀರಂಗನಾಥನ ಉಪಾಸನೆಯಲ್ಲಿ ನನ್ನ ಜೀವನವನ್ನು ಕಳೆಯುತ್ತೇನೆ. ಸಾಯಣ, ನಾನು 4 ವೇದಗಳ ಮೇಲೆ ವ್ಯಾಖ್ಯಾನ ಹಾಗೂ ಭಾರತೀಯ ದರ್ಶನದ ಎಲ್ಲಾ ಧಾರೆಗಳ ಸಾರ ಸಂಗ್ರಹ ಮಾಡಬಯಸುತ್ತೇನೆ ಆಚಾರ್ಯ. ಮಾಧವ, ನಾನೇನೂ ಆಗ್ಬಯಸೋದಿಲ್ಲ ಆಚಾರ್ಯ. ಅಂದರೆ ನನ್ನ ಪಾಲನೆ ಪೋಷಣೆ ಮಾಡಿದವ್ರಿಗೆ ನಾನು ನನ್ನ ಜೀವನ ಅರ್ಪಿಸಬೇಕು ಅಂತ ಇದ್ದೀನಿ. ನನ್ನ ಮಾತೃಭೂಮಿ, ನನ್ನ ಧರ್ಮ, ನನ್ನ ದೇಶ. ಖಿಲ್ಜಿ ಆಕ್ರಮಣ ಹಾಗೂ ಲೂಟಿಯಿಂದಾಗಿ ದೇಶವಾಸಿಗಳು ಕುಂಠಿತರು ಹಾಗೂ ಹೇಡಿಗಳಾಗಿದ್ದಾರೆ. ನಾನು ನನ್ನ ದೇಶವಾಸಿಗಳಲ್ಲಿ ಸ್ವತಂತ್ರತೆ, ನಿರ್ಭಯತೆ ಹಾಗೂ ಸ್ವಾಭಿಮಾನದ ಸಂಚಾರಕ್ಕಾಗಿ ನನ್ನ ಜೀವನ ಸಮರ್ಪಿಸ ಬಯಸ್ತೀನಿ ಆಚಾರ್ಯ. ಶುಭಾಸ್ತಿ ಪಂಥಾನಾಂ. 1295ರಲ್ಲಿ ಕಾಂಚಿಯ ಆಚಾರ್ಯ ವಿದ್ಯಾತೀರ್ಥರಿಂದ ಷಡ್ ದರ್ಶನಗಳಿಂದ ದೀಕ್ಷಿತರಾಗಿ ಎಲ್ಲರೂ ತಮ್ಮ ತಮ್ಮ ನಗರಕ್ಕೆ ಹಿಂತಿರುಗಿದ್ರು. ತಮ್ಮ ನಗರವನ್ನ ತಲುಪಿ ಬ್ರಹ್ಮಚರ್ಯ ಆಶ್ರಮದಿಂದ ಗೃಹಸ್ಥಾಶ್ರಮದಲ್ಲಿ ಪ್ರವೇಶ ಮಾಡಿದ್ರು. ಮಾಧವರಿಗೂ ವೈದ್ಯಹೋತ್ರಿಯೊಡನೆ ವಿವಾಹವಾಯಿತು. ನೆನ್ನೆಯ ವಿದ್ಯಾರ್ಥಿ ಇಂದು ಶಿಕ್ಷಕರಾಗಿದ್ರು. ಕರ್ಮಕಾಂಡದಿಂದ ಮಾಧವಾಚಾರ್ಯರ ಜೀವನ ನಡೀತಿತ್ತು. ಗೃಹಸ್ಥಾಶ್ರಮದ ದಿನಗಳು ಸುಖದಿಂದ ನಡೆಸ್ತಾ ಇದ್ರು. ಆದ್ರೆ ಶಾಂತಿ ಇರ್ಲಿಲ್ಲ. ಅಣ್ಣ, ಏನ್ ವಿಷಯ ಸಾಯಣ? ಒಂದು ಅಶುಭ ಸಮಾಚಾರ ಅತ್ತಿಗೆ. ಶ್ರೀರಂಗದಲ್ಲಿ ಮಲ್ಲಿಕಾಫುರ್ನ ಸೇನೆ ಭಗವಾನ್ ಶ್ರೀರಂಗನಾಥನ ಮಂದಿರದ ಮೇಲೆ ಆಕ್ರಮಣ ಮಾಡಿದ್ದಾರೆ. ನಗರವನ್ನೆಲ್ಲ ಲೂಟಿ ಮಾಡ್ತಿದ್ದಾರೆ. ಆದ್ರೆ ಯಾರೂ ಅವ್ರನ್ನ ತಡೆಯೋದಿಕ್ಕೆ ಪ್ರಯತ್ನ ಪಡ್ಲಿಲ್ವೇ? ಎಲ್ಲವೂ ಅಚಾನಕ್ಕಾಗಾಯಿತು. ಎಲ್ಲರೂ ಸುಮ್ಮನೆ ನೋಡ್ತಿರ್ತಾರಷ್ಟೇ. ಅವ್ರ ಪ್ರಕಾರ ಇದವರ ನಿಯತಿ. ಸುದರ್ಶನ ಭಟ್ಟ ಹಾಗೂ ವೆಂಕಟನಾಥರಾಯರು ಭಗವಾನ್ ಶ್ರೀರಂಗನಾಥನ ಪ್ರತಿಮೆಯನ್ನು ರಕ್ಷಿಸಿದ್ದಾರೆ. ಅದರ ಜೊತೆಗೆ ಹಲವಾರು ತಾಳೆಗರಿಗಳನ್ನ ಮರಳಿನ ಕೆಳಗಡೆ ಬಚ್ಚಿಟ್ಟು ಕಾಪಾಡಿದ್ದಾರೆ. ಆದ್ರೆ ಸಾವಿರಾರು ಜನರ ಪ್ರಾಣವನ್ನು ಕಾಪಾಡಕ್ಕಾಗ್ಲಿಲ್ಲ. ನಾವು ಶ್ರೀರಂಗಕ್ಕೆ ಶೀಘ್ರವಾಗಿ ಹೋಗ್ಬೇಕಾಗತ್ತೆ. ಅಮ್ಮನ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ನೀವು ಅವ್ರನ್ನ ಬಿಟ್ಟು ಹೋಗೋದು ಸರಿ ಕಾಣೋದಿಲ್ಲ. ಮತ್ತೆ ಈಗ ನೀವು ಒಂಟಿನೂ ಅಲ್ಲ. ನಾನು ಏನ್ ಮಾಡ್ಲಿ ಹೇಳು ವೈದ್ಯ ಹೋದ್ರಿ. ಒಂದು ಕಡೆ ಪರಿವಾರ, ಇನ್ನೊಂದು ಕಡೆ ದೇಶ. ನಾನು ಆದರ್ಶ ಪರಿವಾರವನ್ನ ರಚಿಸ್ಲಾ? ನನ್ನ ಜೀವನವನ್ನ ಇದರಲ್ಲೇ ಸಮಾಪ್ತಿ ಮಾಡ್ಕೊಳ್ಳ? ಅಥವಾ ದೇಶದ ಮುಂದಿರೋ ಸವಾಲುಗಳನ್ನ ಸ್ವೀಕಾರ ಮಾಡ್ಲು? ಒಂದು ಮನಮೋಹಕ ಸಂಬಂಧವಾದರೆ ಇನ್ನೊಂದು ಸಂಸ್ಕೃತಿ, ಧರ್ಮ ಹಾಗೂ ದೇಶ. ಒಂದು ವೇಳೆ ನನ್ನ ಸಂಬಂಧಗಳನ್ನು ಬಿಟ್ರೆ ವ್ಯಾವಹಾರಿಕ ಹಾಗೂ ಸಾಂಸಾರಿಕ ಜನರು ನನ್ನ ಕರ್ತವ್ಯಹೀನ ಅಂತ ಕರೀತಾರೆ. ಒಂದು ವೇಳೆ ನಾನು ಮಾತೃಭೂಮಿಯತ್ತ ಮುಖ ಮಾಡದಿದ್ರೆ ಮುಂದಿನ ಪೀಳಿಗೆಗೆ ಯಾವ ಉತ್ತರವನ್ನು ನೀಡಲಿ ಹೇಳು? ದೇಶದ ವಿನಾಶವನ್ನ ಹೀಗೆ ನೋಡ್ತಿಲ್ಲ ನಾನು. ಬೇಡ, ನೀವು ಶ್ರೀರಂಗಕ್ಕೆ ಹೋಗ್ಲೇಬೇಕು. ಮಾಧವಾಚಾರ್ಯರು ಶ್ರೀರಂಗದ ಕಡೆ ಹೊರಟ್ರು. ಅಲ್ಲಿ ಪ್ರತಿಯೊಬ್ಬರ ಮುಖದ ಮೇಲೆ ಆತಂಕದ ಚಿಹ್ನೆ ಕಾಣಿಸ್ತಿತ್ತು. ಸಂಪೂರ್ಣ ನಗರ ಸತ್ತು ಬಿದ್ದಿದ್ದ ಜಿಂಕೆಗಳಂತೆ ಅವರಿಗೆ ಕಂಡುಬಂದಿತ್ತು.
ಮಾಧವಾಚಾರ್ಯರು ತಮ್ಮ ಮಿತ್ರನಾದ ಸುದರ್ಶನ ಭಟ್ಟನನ್ನು ತುಂಬಾ ಹುಡುಕಿದ್ರು, ಆದ್ರೆ ಆತನ ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ. ಆಗ ಮಾಧವಾಚಾರ್ಯರು ಹತ್ತಿರದಲ್ಲೇ ಇದ್ದ ಸತ್ಯಮಂಗಲ ನಗರವನ್ನ ತಲುಪಿದ್ರು. ಅಲ್ಲಿ ವೆಂಕಟನಾಥರಾಯರ ನಿವಾಸ ಸ್ಥಾನವಿತ್ತು. ಮಲ್ಲಿಕ್ ಕಫೂರ್ನ ಸೇನೆಯು ನಗರವನ್ನ ಪ್ರವೇಶ ಮಾಡ್ತಿದ್ದ ಹಾಗೆ ಲೂಟಿ ಮಾಡೋದಕ್ಕೆ ಶುರು ಮಾಡಿದ್ರು. ಕಳ್ಳರು ಕೊನೆಗೆ ಕಳ್ಳರಾಗೆ ವರ್ತಿಸಿದ್ರು. ಸ್ತ್ರೀ ಪುರುಷರ ವ್ಯತ್ಯಾಸನೂ ನೋಡ್ದೆ, ಮಕ್ಕಳು ವೃದ್ಧರ ಬಗ್ಗೆ ದಯೆ ಇಲ್ದೆ ಯಾರೇ ಕಣ್ಮುಂದೆ ಬಂದ್ರು ಅವರನ್ನ ಕತ್ತರಿಸ್ತಾ ಕೊಚ್ಚಾಕಿ ನೇರವಾಗಿ ಶ್ರೀರಂಗನಾಥನ ಮಂದಿರವನ್ನ ಪ್ರವೇಶಿಸಿದ್ರು. ಆ ಸುದರ್ಶನ ಭಟ್ಟ ನಿಜವಾಗ್ಲೂ ಧನ್ಯ. ಅವನ ಜೊತೆ ಸೇರಿ ನಾವು ಶ್ರೀರಂಗನಾಥನ ಪ್ರತಿಮೆ ಹಾಗೂ ಬಹುಮೂಲ್ಯ ಹಸ್ತಪ್ರತಿಗಳನ್ನ ಕಾಪಾಡಿದ್ವಿ. ಎಲ್ಲಿದ್ದಾನೆ ಸುದರ್ಶನ ಭಟ್ಟ? ನನಗೆ ಗೊತ್ತಾಗಿದ್ದೇನೆಂದ್ರೆ, ಆ ಆಕ್ರಮಣದಿಂದ ತನ್ನೊಳಗೆ ತಾನು ನೊಂದು ಬೆಂದು ಕೊನೆಗೊಂದಿನ ಪ್ರಾಣ ಬಿಟ್ಟಂತೆ. ನಾನೆಂತ ಪಾಪಿ, ಇಷ್ಟೆಲ್ಲವನ್ನ ನೋಡಿನೂ ಕೂಡ ನಾನು ಜೀವಂತವಾಗಿದ್ದೀನಿ. ಹೇಡಿಗಳ ಹಾಗೆ ಅಳದನ್ನ ನಿಲ್ಸು ದೇಶಿಕ. ಎಲ್ಲಿ ಹೋಯ್ತು ನಿನ್ನ ಯೌವನದ ಸಾಹಸ, ಸ್ವಾಭಿಮಾನ, ಆತ್ಮವಿಶ್ವಾಸ? ಶ್ರೀರಂಗಂನ ನಾನೇನ್ ನೋಡಿದ್ನೋ ಅದನ್ನೆಲ್ಲ ಒಂದ್ ವೇಳೆ ನೀನು ನೋಡಿದ್ರೆ ಆಗ ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿತ್ತು. ಅದೊಂದು ದುಸ್ವಪ್ನವಾಗಿತ್ತು. ಶ್ರೀರಂಗಂನ ದುರ್ಗತಿಯನ್ನ ನೋಡ್ಕೊಂಡೇ ಬಂದಿದ್ ನಾನು. ಕಲ್ಪನೆ ಮಾಡಬಲ್ಲೆ ನಾನು. ಆದ್ರೆ ಇದರ ಅರ್ಥ ನಾನು ನಿರ್ಬಲರಂತೆ ಅಳ್ತಾ ಕೂರೋದಕ್ಕೆ ಆರಂಭ ಮಾಡದೆ? ಅಭೀತಿಸ್ತವ? ಅಭೀತಿಸ್ತವ ನಿರ್ಭಯತೆಯ ಗೀತೆ, ಸಾಧಾರಣ ಜನರನ್ನ ನಿದ್ರೆ ಹಾಗೂ ನಿಷ್ಕ್ರಿಯತೆಯಿಂದ ಎಚ್ಚರಿಸುವಂತ ಗೀತೆ. ನಾನು ನಿನ್ ಜೊತೆ ಸೇರಿ ದೇಶದ ಮುಕ್ತಿಯ ಮಹಾಯಜ್ಞದಲ್ಲಿ ಸಮರ್ಪಿತನಾಗಬೇಕು ಅಂತ ಬಯಸ್ತೀನಿ. ವೆಂಕಟ, ನೀನು ನನ್ನ ಉದ್ದೇಶದ ಮಾರ್ಗವನ್ನ ಪ್ರಶಸ್ತಗೊಳಿಸಿದೆ. ನಿರ್ಭಯತೆಯ ಗೀತೆಯನ್ನು ರಚಿಸಿ ನೀನು ನನ್ನ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಿದೀಯ. ನಾನು ಯಾವ ರೀತಿ ನಿಮಗೆ ಧನ್ಯವಾದ ಹೇಳೋದು ಹೇಳು? ಇದು ಧನ್ಯವಾದದ ಸಮಯ ಅಲ್ಲ. ನಡಿ, ಒಟ್ಟಾಗಿ ಸೇರಿ ಈ ದೇಶವನ್ನ ಕಾಪಾಡೋಣ. ನಿರ್ಭಯತೆಯ ಗೀತೆ, ಅಭೀತಿ ಸ್ಥವ. ಇಬ್ಬರು ಸ್ನೇಹಿತರು ಸೇರಿಕೊಂಡು ನಗರದ ಮಂದಿರದ ಪ್ರಾಂಗಣದಲ್ಲಿ ರಸ್ತೆಗಳಲ್ಲಿ ಹಾಡ್ತಾ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಸಮಯ ಸಾಗ್ತಾ ಹೋಯ್ತು. ದಿಲ್ಲಿ ಆಡಳಿತದಲ್ಲಿ ಬದಲಾವಣೆ ಶುರುವಾಯ್ತು. ಖಿಲ್ಜಿಯನ್ನ ತೆಗೆದುಹಾಕಿ ತುಗ್ಲಕ್ ವಂಶ ಅಧಿಕಾರಕ್ಕೆ ಬಂತು. ಅದಾದ ಸ್ವಲ್ಪ ದಿನಗಳಲ್ಲೇ ಮೊಹಮ್ಮದ್ ಬಿನ್ ತುಗ್ಲಕ್ ತನ್ನ ಸ್ವಂತ ತಂದೆಯನ್ನೇ ಕೊಂದು ಅಧಿಕಾರದ ಪಟ್ಟವನ್ನ ಏರ್ದ. ಗ್ರಾಮಗಳು, ನಗರಗಳು, ಮಂದಿರಗಳ ಮೇಲೆ ಆಕ್ರಮಣ ನಡೀತಾನೇ ಇತ್ತು. ಹಿಂದೆ ನಡೆದಿದ್ದಕ್ಕಿಂತ ಹೆಚ್ಚಾಗೇ ಇತ್ತು. ಸೂಫಿ ಹಾಗೂ ಸಂತರಿಂದ ಉಂಟಾಗುವ ತೊಂದರೆಯನ್ನ ಅರಿತ ತುಗ್ಲಕ್ ಹಿಂದಿನವರಿಗಿಂತ ಹೆಚ್ಚಾಗಿ ಆಕ್ರಮಣ ಮಾಡತೊಡಗಿದ್ದ. ಆದ್ರೆ ಎಲ್ಲೂ ಇದ್ರ ವಿರುದ್ಧ ಸಂಘಟಿತ ಹೊರಗ್ ಬರಲಿಲ್ಲ. ದಕ್ಷಿಣ ಭಾರತದ ರಾಜನೀತಿಯಲ್ಲಿ ಯಾವುದೇ ಸ್ಥಿತಿ ಇರಲಿಲ್ಲ. ಮಾಧವಾಚಾರ್ಯರು ಸುತ್ತಿ ಸುತ್ತಿ ಹತ್ತಿರದ ರಾಜ್ಯಗಳನ್ನು ಸಂಪರ್ಕ ಮಾಡಿ ಅವರನ್ನ ದಿಲ್ಲಿಯ ವಿರುದ್ಧ ನಿಲ್ಲೋದಿಕ್ಕೆ ಆಹ್ವಾನ ಮಾಡಿದ್ರು. ಆದ್ರೆ ಅಸಫಲ. ಆದ್ರೆ ಅಸೀಮ ವಿಶ್ವಾಸದಿಂದ ಕ್ರಾಂತಿಯ ಹಾಡನ್ನ ಹಾಡ್ತಾ ಹಾಡ್ತಾ ಮತ್ತೊಮ್ಮೆ ತಮ್ಮ ಊರಾದ ಪಂಪಾ ಕ್ಷೇತ್ರಕ್ಕೆ ಬಂದ್ರು. ಯಾವಾಗ ಅವರು ತಮ್ಮ ಊರನ್ನ ಪ್ರವೇಶಿಸಿದ್ರೋ, ಶ್ರೀರಂಗದ ಪ್ರವಾಸದಲ್ಲಿರುವಾಗ ಆತನ ತಾಯಿ ಹಾಗೂ ಆತನ ಪತ್ನಿಯ ಸ್ವರ್ಗವಾಸವಾಗಿತ್ತು. ಅಣ್ಣ, ಕೊನೆ ಸಮಯದವರೆಗೂ ಅತ್ತಿಗೆ ನಿಮ್ ಪ್ರತೀಕ್ಷೆ ಮಾಡ್ತಿದ್ರು. ನೀನು ವೇದಗಳ ಮೇಲೆ ಭಾಷೆ ಬರೆಯೋದನ್ನ ಶುರು ಮಾಡಿದ್ಯೋ ಇಲ್ವೋ? ಋಗ್ ಹಾಗೂ ಅಥರ್ವ ವೇದದ ಮೇಲೆ ಭಾಷೆ ಬರೆದಾಯಿತು. ನಾನು ಯೋಚಿಸ್ತಿದ್ದೆ ಅಣ್ಣ, ನೀವು ಮತ್ತೆ ಮದುವೆ ಮಾಡಿಕೊಂಡ್ರೆ. ಬೇಡ ಸಾಯಣ. ಅಂದ್ರೆ
ನಾನೀಗ ಆಶ್ರಮ ಧರ್ಮವನ್ನು ಪಾಲನೆ ಮಾಡ್ತೀನಿ. ಗೃಹಸ್ಥದ ಸುಖವನ್ನು ಭೋಗಿಸಿ ಆಯಿತು. ಈಗ ವಾನಪ್ರಸ್ಥ, ನಂತರ ಸನ್ಯಾಸ. ಎಲ್ಲ ಬಂಧನಗಳಿಂದ ಮುಕ್ತನಾಗ್ತೀನಿ. ನಾನು ಸ್ವತಂತ್ರತೆಯನ್ನು ಗ್ರಹಿಸುವಂತಾಗ್ಲಿ. 12 ವರ್ಷ ಜ್ಞಾನದ ಆರಾಧನೆಯಲ್ಲಿ ತಪಸ್ವಿಗಳ ಜೀವನ ನಡೆಸಿದ ನಂತರ ಮಾಧವಾಚಾರ್ಯರು ಶೃಂಗೇರಿ ಮಠದ ಭಾರತೀ ಕೃಷ್ಣ ತೀರ್ಥರಿಂದ ಸನ್ಯಾಸ ದೀಕ್ಷೆ ಪಡೆದರು. ಇಂದಿನಿಂದ ನಿನ್ನ ಹೆಸರು ವಿದ್ಯಾರಣ್ಯ. ವಿದ್ಯಾರಣ್ಯ, ಈಗ ನೀನು ಸಾಂಸಾರಿಕ ಬಂಧನದಿಂದ ಮುಕ್ತನಾದ ಸನ್ಯಾಸಿ. ಗುರುದೇವ, ನಾನು ನನ್ನ ಪರಿವಾರದ ಎಲ್ಲ ಕರ್ತವ್ಯಗಳನ್ನು ಪೂರ್ಣವಾಗಿ ಮಾಡಿದ್ದೆ. ಹೀಗಾಗಿ ಸನ್ಯಾಸದ ನಿರ್ಣಯವನ್ನು ತಗೊಂಡೆ. ಆದರೆ ಈ ದೇಶದ ಬಗ್ಗೆ ಇರೋ ನನ್ನ ಕರ್ತವ್ಯ ಇನ್ನೂ ಮುಗ್ದಿಲ್ಲ. ಹೀಗಾಗಿ ರಾಷ್ಟ್ರ ಕರ್ತವ್ಯಗಳಿಂದ ನನಗಿನ್ನೂ ಮುಕ್ತಿ ಇಲ್ಲ. ಅಂದರೆ ನಿನಗೆ ಮೋಕ್ಷ ಬೇಡವೇ? ಈ ಸಮಾಜದ ಮುಕ್ತಿಯಲ್ಲಿಯೇ ನನ್ನ ಮುಕ್ತಿ ಇದೆ. ನನ್ನ ಮೋಕ್ಷ, ನನ್ನ ಆತ್ಮ ಉನ್ನತಿ ಈ ದೇಶದ ಸ್ವತಂತ್ರತೆಯಲ್ಲೇ ಇದೆ. ಹಾಗಾದರೆ ಹೋಗು ಸನ್ಯಾಸಿ, ಒಂದು ಹೊಸ ಇತಿಹಾಸವನ್ನು ರಚಿಸು. ರಾಷ್ಟ್ರ ಧರ್ಮವೇ ಉತ್ತಮವಾದ ಧರ್ಮ ಎಂದು. ಕೆಲವು ದಿನಗಳ ನಂತರ ವಿದ್ಯಾರಣ್ಯರಿಗೆ ಹಲವಾರು ವರ್ಷಗಳಿಂದ ಯಾವುದರ ಪ್ರತೀಕ್ಷೆ ಇತ್ತೋ ಆ ಅವಕಾಶ ಲಭಿಸಿತು. ಮಹಾತ್ಮ, ಪಂಪಾ ಕ್ಷೇತ್ರಕ್ಕೆ ಹೋಗೋ ದಾರಿ ಇದೇನಾ? ನೀವು ಸರಿಯಾದ ರಸ್ತೆಯಲ್ಲೇ ಇದ್ದೀರಾ. ನೀವು ಎಲ್ಲಿಗೆ ಹೋಗ್ಬೇಕು? ನಾವು ಮಾಧವಾಚಾರ್ಯರನ್ನ ಹುಡುಕ್ತಾ ಇದ್ದೀವಿ. ನೀವೆಲ್ಲಿಂದ ಬರ್ತಿರೋದು? ದಿಲ್ಲಿಯಿಂದ. ಹೋಗ್ತಿರೋದು? ನಿಜವಾಗಿ ಕಮ್ಮಟ ದುರ್ಗಕ್ಕೆ. ಮಾಧವಾಚಾರ್ಯರಿಂದ ನಿಮ್ಗೇನಾಗ್ಬೇಕು? ಈ ದೇಶವನ್ನು ಎಚ್ಚರಿಸಲಿಕ್ಕೆ ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕೇಳಿದ್ದೇವೆ. ಯಾರು ನೀವಿಬ್ಬರು? ನಿರ್ಭಯರಾಗಿ. ಸನ್ಯಾಸಿ ಯಾರಿಂದಲೂ ಭಯಗೊಳ್ಳೋದೂ ಇಲ್ಲ, ಯಾರನ್ನೂ ಭಯ ಪಡಿಸೋದೂ ಇಲ್ಲ. ನಾವಿಬ್ಬರು ವಿದ್ರೋಹಿಗಳು. ನಾವು ತುಘಲಕನಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಓಡಿ ಬಂದಿದ್ದೇವೆ. ಮೊಹಮ್ಮದ್ ಬಿನ್ ತುಘಲಕ್ನ ವಿರುದ್ಧನಾ? ಹೌದು. ಇಲ್ಲಿ ಒಂದು ಸಮಯದಲ್ಲಿ ನಮ್ಮ ಶಾಸನ ಜಾರಿಯಲ್ಲಿತ್ತು. ನಮ್ಮ ಪಿತಾ ಸಂಗಮದೇವ ಕಮ್ಮಟ ದುರ್ಗದ ರಾಜ ಕಂಪಿಲದೇವನ ಕೋಶಾಧ್ಯಕ್ಷರಾಗಿದ್ದರು. ನಾನು ಹರಿಹರ, ಇವನು ನನ್ನ ತಮ್ಮ ಬುಕ್ಕ. ಜನ ನನ್ನನ್ನ ಹಕ್ಕ ಮತ್ತು ಇವನನ್ನ ಬುಕ್ಕ ಅಂತ ಕರೀತಾರೆ. ಸೌಭಾಗ್ಯದಿಂದ ಕಂಪಿಲದೇವ ನಮ್ಮ ಮಾವನೂ ಆಗಿದ್ರು. ಆದರೆ ಎಲ್ಲವೂ ನಾಶವಾಗಿ ಹೋಯಿತು. ಮೊಹಮ್ಮದ್ ಬಿನ್ ತುಘಲಕನ ಸೇನೆ ಅಚಾನಕ್ಕಾಗಿ ಆಕ್ರಮಣ ಮಾಡಿ ಸಂಪೂರ್ಣ ನಗರದಲ್ಲಿ ನಿರ್ದಯೆಯಿಂದ ಜನರನ್ನ ಕೊಂದರು. ಯಾವ ರಾಜಭವನದ ಶಿಖರದ ಮೇಲೆ ಸದಾ ಸ್ವರಾಜ್ಯದ ಬಾವುಟ ಹಾರುತ್ತಿತ್ತೋ ಅಲ್ಲೀಗ ಗೃಧ್ರಗಳು ವಿರಾಜಮಾನವಾಗಿವೆ. ರಾಜಭವನದಲ್ಲಿ ಯಾರು ಉಳಿದ್ರೋ ತುಘಲಕ್ ಸೇನೆ ಅವರನ್ನ ದಿಲ್ಲಿ ಕರ್ಕೊಂಡು ಹೋದ್ರು. ಅವರು ಸುಮಾರು 11 ಜನನ ಬಂಧಿ ಮಾಡಿದ್ರು. ಬಂಧಿಗಳಲ್ಲಿ ನಾವು ಇದ್ವಿ. ಅಲ್ಲಿ ಏನಾಯ್ತೋ ಅದನ್ನ ವರ್ಣನೆ ಮಾಡೋದು ಅಸಂಭವ. ನಿಸ್ಸಂಕೋಚವಾಗಿ ಹೇಳು. ಯಾವಾಗ ನಮ್ಮನ್ನ ದಿಲ್ಲಿಯ ದರ್ಬಾರ್ ಕರ್ಕೊಂಡು ಹೋದ್ರೋ. ನಿಶ್ಶಬ್ದ! ಎದ್ದು ನಿಂತು ಗೌರವಿಸಿ. ಎಚ್ಚರಿಕೆ ಹಾಗೂ ಸಾವಧಾನ. ರಾಜರುಗಳಿಗೆ ರಾಜ, ಪ್ರಪಂಚದ ಅಧಿಪತಿ, ಭೂಮಿಯ ಮೇಲಿನ ಪರಮಾತ್ಮನ ಪ್ರತಿನಿಧಿಯಾದ ಸುಲ್ತಾನ್ ಮೊಹಮ್ಮದ್ ಬಿನ್ ತುಘಲಕ್ ಆಸನ ಗ್ರಹಣ ಮಾಡುತ್ತಿದ್ದಾರೆ. ಸುಲ್ತಾನ್ರೇ, ದಕ್ಷಿಣದ ವಿಜಯಕ್ಕೆ ಅಭಿನಂದನೆಗಳು. ನಮ್ಮ ಸೇನೆಯು ಕಂಪಿಲದ ಅರಮನೆಯನ್ನು ಆಕ್ರಮಿಸಿ ಇವರನ್ನ ಬಂಧಿಸಿದ್ದಾರೆ. ಈ ಗುಲಾಮರನ್ನ ನಿಮ್ಮ ಸೇವೆಗಾಗಿ ಬಹುಮಾನ ರೂಪವಾಗಿ ನೀಡಲಾಗಿದೆ.
ಇವರನ್ನು ಅಂಗೀಕರಿಸಿ ನಮಗೆ ಆದೇಶವನ್ನ ಹೇಳಿ, ನಾವು ಅದನ್ನ ಪೂರ್ತಿಗೊಳಿಸಲು ಸಿದ್ಧರಿದ್ದೇವೆ. ಹೆಂಗಸರು ಹಾಗೂ ಮಕ್ಕಳನ್ನು ಖೈದಿಗಳನ್ನಾಗಿ ನಮ್ಮ ಅರಮನೆಯಲ್ಲಿ ಸೇರಿಸ್ಕೊಳ್ಳಿ. ಕರ್ಕೊಂಡೋಗಿ. ಹಾಗೆ ಇವರನ್ನ ಗುಲಾಮರನ್ನಾಗಿಸುವ ಮೊದಲು ಇವರಿಗೆ ಕಲಮ ಓದಿಸಿ. ಸುಲ್ತಾನ್ರು ನಮ್ಮನ್ನ ಬೇಕಾದ್ರೆ ಕೊಂದು ಬಿಡಿ, ಆದ್ರೆ ಇಸ್ಲಾಂಗೆ ಸೇರಿಸಬೇಡಿ. ಇವರಿಗೆ ಖಂಡಿತವಾಗಿ ಸುನ್ನತಿ ಮಾಡಿ. ನನ್ನ ಮಾತಿಗೆ ಕ್ಷಮೆ ಇದ್ದರೆ ಒಂದು ಪ್ರಾರ್ಥನೆ ಸಲ್ಲಿಸುತ್ತೇನೆ. ಭಯ ಪಡಬೇಡಿ, ಅದೇನ್ ಜೋರಾಗಿ ಹೇಳಿ. ಯಾರನ್ನೇ ಆಗಲಿ ಒತ್ತಾಯದಿಂದ ಧರ್ಮವನ್ನು ಅಂಗೀಕರಿಸಲು, ಅದೂ ಕೂಡ ನಮ್ಮ ಬಂಧನದಲ್ಲಿರೋರ್ನ ಬಲವಂತಪಡಿಸೋದು ಇಸ್ಲಾಂ ಧರ್ಮಕ್ಕೆ ವಿರುದ್ಧವಾಗಿದೆ. ಸುಮ್ನಿರಿ. ಸುನ್ನತಿ ಮಾಡುವುದು ಧಾರ್ಮಿಕ ಕ್ರಿಯೆ, ಆದರೆ ಅದು ಕರ್ತವ್ಯ ಅಲ್ಲ. ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ. ಅಲ್ಲಾನ ಆದೇಶವೂ ಇದೇ ಆಗಿದೆ, ರಸೂಲ್ ಅಲ್ಲಾನ ಉಪದೇಶನೂ ಇದೇ ಆಗಿದೆ. ಇವನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಇವನ್ ನಾಲ್ಗೆ ಕತ್ತರಿಸಿ ಅದನ್ನ ಅವನ ಮನೆ ಬಾಗಿಲಿಗೆ ಮೊಳೆ ಹೊಡಿರಿ. ಎಲ್ಲರಿಗೂ ಗೊತ್ತಾಗ್ಲಿ ತೊಗ್ಲಕ್ ವಿರುದ್ಧ ಮಾತಾಡೋದಕ್ಕೆ ಹೀಗಾಯ್ತು ಅಂತ. ಇವನ್ ಮಾತು ಸರ್ವದಾ ನಿಂತು ಹೋಗ್ಲಿ. ಆದ್ರೆ ನೀವಿಬ್ಬರು ತೊಗ್ಲಕ್ನ ಬಂಧನದಿಂದ ಹೇಗೆ ತಪ್ಪಿಸ್ಕೊಂಡ್ರಿ? ತುಗ್ಲಕ್ ದಕ್ಷಿಣದ ರಾಜ್ಯಗಳ ಮೇಲೆ ತನ್ನ ಅಧಿಕಾರನ ಮಾಡಿಬಿಟ್ಟ. ಆದರೆ ಅವನ ಶಾಸನದ ಅವ್ಯವಸ್ಥೆ ಎಷ್ಟು ಬೆಳೆಯಿತೆಂದರೆ ಅದನ್ನು ಸಂಭಾಳಿಸಲು ದಿಲ್ಲಿಯಿಂದ ಸೇನೆ ಕಳುಹಿಸಬೇಕಾಯಿತು. ತುಘಲಕ್ ತನ್ನ ಸೈನಿಕರ ಜೊತೆಯಲ್ಲಿ ಕಾರಾವಾಸದಲ್ಲಿದ್ದ ದಕ್ಷಿಣದ ಬಂಧಿಗಳನ್ನು ಕಳುಹಿಸಿದ. ಆ ಬಂಧಿಗಳಲ್ಲಿ ನಾವೂ ಇದ್ದೆವು. ಆದರೆ ರಸ್ತೆಯಲ್ಲಿ ಅವಕಾಶ ಸಿಕ್ಕ ಕೂಡಲೇ ಸೇನೆಯಿಂದ ಬೇರೆಯಾಗಿ ಈ ಕಡೆ ಬಂದೆವು. ಈಗ ನಾವೇನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಯುದ್ಧ, ಸ್ವತಂತ್ರಕ್ಕಾಗಿ ಯುದ್ಧ. ವಿದ್ಯಾರಣ್ಯರಿಗೆ ಆ ಸೈನಿಕರು ಸಿಕ್ಕಿದ್ರು. ಅವ್ರಿಗಾಗಿ ವರ್ಷಗಳಿಂದ ಪ್ರತೀಕ್ಷೆ ಮಾಡ್ತಾ ಇದ್ರು. ಅವರು ಹಕ್ಕ ಬುಕ್ಕರ ಜೊತೆಗೂಡಿ ಹಳ್ಳಿಗೆ ಹೋಗಿ ಸ್ವತಂತ್ರತೆಯ ಶಂಖವನ್ನ ಊದಿದ್ರು. ಈಗ ಪ್ರತಿ ನಗರದಲ್ಲಿ, ಪ್ರತಿ ಹಳ್ಳಿಯಲ್ಲಿ ಸಾವಿರಾರು ಹಕ್ಕ ಬುಕ್ಕರು ತಯಾರಾದ್ರು. ನಾವು ಈ ಮಹಾ ಸಂಭ್ರಮವನ್ನ ಆನೆಗುಂದಿಲಿ ಯಾಕೆ ಪ್ರಾರಂಭ ಮಾಡಬಾರ್ದು? ಗುರುದೇವರು ಸರಿ ಹೇಳ್ತಿದ್ದಾರೆ. ಆನೆಗುಂದಿಯಲ್ಲಿ ತುಘಲಕ್ನ ಅಧಿಕಾರವಿದೆ. ಆನೆಗುಂದಿಯಲ್ಲಿ ತುಗ್ಲಕ್ನ ನಂಬಿಕಸ್ಥ ಮಲಿಕ್ ನಾಯಬಿದ್ದಾನೆ. ಆತ ವ್ಯಭಿಚಾರಿ ಹಾಗೂ ಅನಾಗರಿಕ. ಆತ ದಿನ ರಾತ್ರಿ ಕುಡಿದು ನೃತ್ಯ ಗಾನದಲ್ಲಿ ಮುಳುಗಿರುತ್ತಾನೆ. ಒಂದು ವೇಳೆ ನಾವು ಸಾಹಸ ಮಾಡಿದ್ರೆ ಆನೆಗುಂದಿ ನಮ್ಮದಾಗುತ್ತೆ. ಯೋಜನೆ ಏನು? ನಾನು ನನ್ನ ಸಂಗಡಿಗರೊಂದಿಗೆ ಮಲ್ಲಿಕ್ ನಾಯಬ್ನ ಅರಮನೆಗೆ ನುಗ್ಗುತ್ತೇನೆ. ಮತ್ತೆ ನಾನು ಆನೆಗುಂದಿಯ ಮಹಾರಾಜ ಜಂಬುಕೇಶ್ವರ ರಾಯರನ್ನು ಕಾಪಾಡಲು ಕೋಟೆಯ ಬಂಧಿಖಾನೆ ಪ್ರವೇಶಿಸುತ್ತೇನೆ. ಒಂದು ವೇಳೆ ಅಸಫಲರಾದರೆ ಮೃತ್ಯು ನಿಶ್ಚಯವಾಗಿರುತ್ತೆ. ಸರ್ಕಾರೇ, ಎಲ್ಲಿಂದಲೋ ಸಾವಿರಾರು ಜನ ಒಟ್ಟಿಗೆ ಬಂದಿದ್ದಾರೆ. ಅವರು ಬಂದಿಖಾನೆಗೆ ನೇರವಾಗಿ ಹೋಗಿ ಜಂಬುಕೇಶ್ವರ ರಾಯನನ್ನ ಬಿಡಿಸ್ಬಿಟ್ಟಿದ್ದಾರೆ. ಇದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. ಒಬ್ಬ ಸನ್ಯಾಸಿ ಒಂದು ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದ್ರು. ಹರಿಹರ ರಾಯ ಹಾಗೂ ಬುಕ್ಕಾರಾಯರು ವಿದ್ಯಾರಣ್ಯರ ಸಹಾಯದಿಂದ ಯಾವ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರೋ ಇತಿಹಾಸ ಅದನ್ನ ವಿಜಯನಗರ ಸಾಮ್ರಾಜ್ಯ ಅನ್ನೋ ಹೆಸರಿಂದ ಗುರುತಿಸಲ್ಪಟ್ಟಿದೆ. ಸನ್ಯಾಸ ಆಶ್ರಮ ವ್ಯವಸ್ಥೆಯ ಮೋಕ್ಷ ಪುರುಷಾರ್ಥ ಪ್ರಾಪ್ತಿಗಾಗಿ 4ನೇ ಆಶ್ರಮವಾಗಿದೆ. ಸರ್ವಸ್ವ ತ್ಯಾಗ ಮಾಡಿ ಆತ್ಮ ಹಾಗೂ ಸಮಾಜದ ಉತ್ಕರ್ಷಕ್ಕಾಗಿ ಜೀವಿಸುವುದೇ ಇದೇ ಸನ್ಯಾಸ ಆಶ್ರಮದ ಉದ್ದೇಶವಾಗಿದೆ. ಭಾರತೀಯ ಇತಿಹಾಸದ ಪುಟಗಳಲ್ಲಿ ಇಂತಹ ಅಸಾಧಾರಣ ಸನ್ಯಾಸಿಗಳ ಚರಿತ್ರೆಯಿಂದ ತುಂಬಿದೆ. ಇಂತಹ ಸನ್ಯಾಸಿಗಳೇ ಅನುಪಮವಾದ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ, ಇತಿಹಾಸದ ರಚನೆ ಮಾಡಿದ್ದಾರೆ, ಸಾಮ್ರಾಜ್ಯಗಳ ರಚನೆ ಮಾಡಿದ್ದಾರೆ. ವಿದ್ಯಾರಣ್ಯರು ವೇದಗಳು ಹಾಗೂ ಉಪನಿಷತ್ತುಗಳ ಮೇಲೆ ಭಾಷ್ಯ ಹಾಗೂ ಅದ್ವೈತ ದರ್ಶನದ ಪಂಚದಶಿ, ಜೀವನ್ಮುಕ್ತಿ ವಿವೇಕ, ಅನುಭೂತಿ ಪ್ರಕಾಶ, ಪರಾಶರ ಮಾಧವಂ, ದೇವಿ ಆರಾಧನಾ ಸ್ತೋತ್ರವೆಂಬ ಕೃತಿ ರಚಿಸಿದ್ರು. ಸಂಗೀತ ಸಾರವೆಂಬ ಕೃತಿಯ ಮುಖಾಂತರ ಕರ್ನಾಟಕ ಸಂಗೀತಕ್ಕೆ ಉಪಕಾರ ಮಾಡಿದ್ದಾರೆ. ನಂತರದಲ್ಲಿ ಅವರು ಶೃಂಗೇರಿ ಶಾರದಾ ಪೀಠಕ್ಕೆ ಅಧಿಪತಿಗಳಾದ್ರು. ಬನ್ನಿ,
ಸಮಾಜಕ್ಕಾಗಿ ತಮ್ಮ ಸರ್ವಸ್ವವನ್ನು ನೀಡಿದ ಸನ್ಯಾಸಿಗಳಿಗೆ ನಾವು ಪ್ರಣಾಮವನ್ನು ಮಾಡೋಣ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾತ್ ಯದಯಃ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಷು ಪರಾಮೃತಾಯೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ಯಾರು ಶುದ್ಧ ಚಿತ್ತರಾಗಿ ತ್ಯಾಗದ ಮಾರ್ಗದಲ್ಲಿ ಪ್ರಯತ್ನಶೀಲರಾಗಿದ್ದಾರೋ ಅವರೇ ಉಪನಿಷತ್ತಿನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲವರಾಗಿರುತ್ತಾರೆ. ಅಂತ್ಯದಲ್ಲಿ ಬ್ರಹ್ಮನನ್ನ ಪ್ರಾಪ್ತಿ ಮಾಡಿಕೊಂಡು ಎಲ್ಲ ಬಂಧನಗಳಿಂದ ಮುಕ್ತರಾಗಿ ಅಮೃತವನ್ನ ಪಡ್ಕೋತಾರೆ. ಯಸ್ಯ ಪ್ರಸಾದಾತ್ ಭವಮಂಗಲಾರ್ಥಾಃ ಪ್ರಸೂತ ಗಂಗೋಪನಿಷತ್ ವಿಶುದ್ಧಾ ಸಮ